ಆಗಲೇ ಕೆಲವು ಕಮೆಂಟ್ಸ್ ನೋಡಿದ್ರೆ ಇವತ್ತು ಕೆಲವು ಕಮೆಂಟ್ಸ್ ನೋಡೋಣ ಆಯ್ತಾ. ಈಗ ಒಂದು ಸರ್ಕಲ್ ಹಾಕಿದ್ರಿ, ಇದರಲ್ಲಿ ನೆಕ್ಸ್ಟ್ ಬರೋದು ಹೌದಾ. ಈಗ ಟೆಕ್ಸ್ಟ್ ಅಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಸಹಿತ ಕೊಡಬಹುದು. ಇಲ್ಲಿ ಎ ಅಂತ ಐತಲ್ಲ ಅದು ಟೆಕ್ಸ್ಟ್, ಮಲ್ಟಿ ಲೈನ್ ಟೆಕ್ಸ್ಟ್ ಅಂತ ಸ್ಪೆಸಿಫೈ ದ ಫಸ್ಟ್ ಪಾಯಿಂಟ್, ಕಾರ್ನರ್ ಪಾಯಿಂಟ್ ಹೌದಾ. ಈಗ ಸರ್ಕಲ್ ಇಷ್ಟೇ ಇರಲಿ, ಸಮಸ್ಯೆ ಇಲ್ಲ. ಇದು ಕಾಣಿಸ್ತಾ ಇಲ್ಲ. ಈಗ ಏನ್ ಮಾಡ್ತೀನಿ, ಸ್ಕೇಲ್ಗೆ ಹೋಗ್ತೀನಿ, ಸೆಲೆಕ್ಟ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡುವಾಗ ಹೆಂಗಪ್ಪ ಅಂತಂದ್ರೆ ಲೆಫ್ಟ್ ನಿಂದ ಬಂದ್ರೆ ಫುಲ್ ಆಬ್ಜೆಕ್ಟ್ ಇದು ನಮ್ಮ ವಿಂಡೋದ ಒಳಗಡೆ ಇರಬೇಕು ಹೌದಾ. ಇದು ಈಗ ಬರ್ತದಲ್ಲ, ಈ ತರ ಸೆಲೆಕ್ಟ್ ಆಗುತ್ತೆ, ಫುಲ್ ಸೆಲೆಕ್ಟ್ ಆಗುತ್ತೆ. ಇಲ್ಲದೆ ಹೋದ್ರೆ ನಾ ರೈಟ್ ನಿಂದ ಸೆಲೆಕ್ಟ್ ಮಾಡ್ತೀನಿ ಅನ್ನೋದಾದ್ರೆ ಜಸ್ಟ್ ಟಚ್ ಆದ್ರೆ ಸಾಕು, ಸೆಲೆಕ್ಟ್ ಆಗುತ್ತೆ. ಗೊತ್ತಾಗುತ್ತಾ. ಯಾವುದೇ ಆಬ್ಜೆಕ್ಟ್ ಅನ್ನ ನಾವು ಲೆಫ್ಟ್ ನಿಂದ ಸೆಲೆಕ್ಟ್ ಮಾಡ್ತೀವಿ ಅನ್ನೋದಾದ್ರೆ ಆ ವಿಂಡೋದ ಒಳಗಡೆ ನಮ್ಮ ಆಬ್ಜೆಕ್ಟ್ ಇರಬೇಕು. ಇಲ್ಲ ರೈಟ್ ನಿಂದ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತಂದ್ರೆ ರೈಟ್ ಟು ಲೆಫ್ಟ್ ಆದ್ರೆ ಜಸ್ಟ್ ಟಚ್ ಆದ್ರೆ ಸಾಕು, ಅದು ಫುಲ್ ಸೆಲೆಕ್ಟ್ ಆಗುತ್ತೆ. ಯಾವ್ಯಾವ ಟಚ್ ಆಗಿರುತ್ತೋ ಅದೆಲ್ಲ ಸೆಲೆಕ್ಟ್ ಆಗುತ್ತೆ. ಆಯ್ತಾ. ಸೆಲೆಕ್ಟ್ ಮಾಡಿದ ಮೇಲೆ ಎಂಟರ್ ಅಂತ ಹೊಡಿತೀನಿ. ಸೊ ಬೇಸ್ ಪಾಯಿಂಟ್ ಇಲ್ಲಿ ರೆಫರೆನ್ಸ್ ಫ್ಯಾಕ್ಟರ್ ಅಂತ ಕೇಳ್ತೀನಿ. ಎಷ್ಟು ಟೈಮ್ಸ್ ದೊಡ್ಡದು ಮಾಡಲಿ ನಾನೇ ಮಾಡ್ತೀನಿ, 5 ಟೈಮ್ಸ್ ಅಂತ ಹಾಕ್ತೀನಿ. ಎಂಟರ್ ಹೊಡಿತೀನಿ. ಆ ಮೊದಲು ಇತ್ತಲ್ಲ ಅದ್ರ 5 ಟೈಮ್ಸ್ ಸರ್ಕಲ್ ದೊಡ್ಡದಾಯ್ತು. ಈಗ ಸರ್ಕಲ್ ಅಲ್ಲ, ಬರೀ ಟೆಕ್ಸ್ಟ್ ಅಷ್ಟೇ ದೊಡ್ಡದಾಯ್ತು ಹೌದಾ. ಈ ತರ ಎರಡು ರೀತಿನೂ ಮಾಡ್ಕೋಬಹುದು. ಒಂದು ಸೆಲೆಕ್ಟ್ ಮಾಡಿ ಮೌಸ್ ನಿಂದನೇ ದೊಡ್ಡದು ಮಾಡ್ಕೋಬಹುದು ಕಾಣಂಗೆ. ಇಲ್ಲದೆ ಹೋದ್ರೆ ರೆಫರೆನ್ಸ್ ಫ್ಯಾಕ್ಟರ್ ಹಾಕಿ ಮಾಡ್ಕೋಬಹುದು. ಈಗ ಮತ್ತೆ ನಾನು ಇನ್ನೊಂದ್ಸರಿ ಡಬಲ್ ಮಾಡ್ತೀನಿ, ಇನ್ನೊಂದ್ಸರಿ ಕಾಣಲಿಲ್ಲಪ್ಪ ನನಗೆ ಅಂತಂದ್ರೆ ಸೊ ಲೆಫ್ಟ್ ಟು ರೈಟ್ ಬರ್ತಾ ಇದ್ದೀನಿ, ಸೆಲೆಕ್ಟ್ ಬೇಸ್ ಪಾಯಿಂಟ್ ಹಿಡ್ಕೊಂತೀನಿ. ಇದೇ ಪಾಯಿಂಟ್ ಹಿಡ್ಕೊಂಡ್ರೆ ರೆಫರೆನ್ಸ್ ಪಾಯಿಂಟ್ 2 ಟೈಮ್ಸ್ ಜಾಸ್ತಿ ಆಗಲಿ, ಎಂಟರ್ ಹೊಡಿತೀನಿ. ಇರ್ತಕ್ಕಂಥ ಪೊಸಿಷನ್ಗಿಂತ ಮತ್ತೆ ಡಬಲ್ ಹಾಕಿ. ಇಲ್ಲೊಂದು ರೆಕ್ಟಾಂಗಲ್ ತಗೊಳ್ತೀನಿ. ಈಗ ನಾನು ಇದನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡಬೇಕು ಹೌದಾ. ಸೊ ಏನು ಕಮೆಂಟ್ ನಾವು ನಾರ್ಮಲ್ ಆಗಿ ಏನು ಬಳಸ್ತೀವಲ್ಲ ಅವೇ ಕಮೆಂಟ್ಸ್. ನಾರ್ಮಲ್ ಆಗಿ ಏನು ಮಾತಾಡ್ತೀವಲ್ಲ, ಮೂವ್ ಅಂದರೆ ಒಂದು ಆಬ್ಜೆಕ್ಟ್ ಅನ್ನ ಇನ್ನೊಂದು ಜಾಗಕ್ಕೆ ತಗೊಂಡೋಗಿಡೋದೇ ಮೂವ್ ಹೌದಾ. ಈಗ ನಾನೇ ಮಾಡ್ತೀನಿ, ಇಲ್ಲಿ ಬಂದರೆ ಮೂವ್ ಕಮಾಂಡ್ ಅಂತ ತೋರಿಸುತ್ತೆ. ಸೆಲೆಕ್ಟ್ ಮಾಡ್ಕೊಂತೀನಿ, ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಈ ಕಡೆ ಎಲ್ಲ ತರ್ತೀನಿ. ಇದು ನೋಡಿ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಮಾತ್ರ ಮೂವ್ ಆಗ್ತಾ ಇದೆ. ಯಾಕೆ ಯಾಕೆ ಇಲ್ಲೇ ನೋಡಿ, ಇಲ್ಲಿಗೆ ತಗೊಂಡು ಹೋಗ್ಬೇಕು, ಆಗ್ತಾ ಇಲ್ಲ. ಇಲ್ಲಿಗೆ ಮತ್ತೆ ಈ ಕಡೆ ಮಾತ್ರ ಹೋಗ್ತಾ ಇದೆ, ಅಂದ್ರೆ ಆರ್ಥ ಆನ್ ಆಗಿದೆ ಹೌದಾ. ಆರ್ಥ ಆಫ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಯಾವ ಜಾಗದಲ್ಲಿ ಬೇಕಾದ್ರೆ ಅದನ್ನ ತಗೊಂಡು ಹೋಗ್ಬೋದು. ಈಗ ಇದು ಫುಲ್ ಆಬ್ಜೆಕ್ಟ್ ಇದೆ. ನಾನು ಈ ಲೈನ್ಗಳನ್ನ ಸಪರೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಎಕ್ಸ್ಪ್ಲೋಡ್ ಅಂತ ಒಂದು ಕಮಾಂಡ್ ಇದೆ. ಎಕ್ಸ್ಪ್ಲೋಡ್ ಅಂದ್ರೆ ಬಾಂಬ್ ಹಾಕ್ದಂಗೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಎಂಟರ್ ಹೊಡಿತೀನಿ. ಈಗ ಎಲ್ಲವೂ ಬೇರೆ ಬೇರೆ ಆಗಿದಾವೆ. ಬೇರೆ ಆಗಿದಾವಂತ ನೋಡ್ಬೇಕಂತಂದ್ರೆ ಮತ್ತೆ ಮೂವ್ ಕಮಾಂಡ್ಗೆ ಹೋಗ್ತೀನಿ, ಯಾವುದೋ ಒಂದು ಲೈನನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಎಂಟರ್ ಹೊಡಿತೀನಿ, ಇದನ್ನು ತಗೊಂಡು ಹೋಗಿ ಈಗ ಹಾಕ್ತೀನಿ. ಸಪ್ರೇಟ್ ಆಗಿದಾವೆಲ್ಲವು. ಅದೇ ರೀತಿ ಎಲ್ಲ ಈಗ ಯಾವ್ದೋ ಒಂದು ಆಬ್ಜೆಕ್ಟ್ಸ್ಗಳನ್ನು ಹಾಕಿರ್ತೀವಿ ಅನೇಕ, ಅವನ್ನೆಲ್ಲವನ್ನು ಕೂಡಿಸ್ಬೇಕಪ್ಪ ಅಂತಂದ್ರೆ ಏನು ಮಾಡ್ಬೇಕು, ಯೂನಿಯನ್ ಅಂತ ಒಂದು ಕಮಾಂಡ್. ಸ್ಟೂಡೆಂಟ್ ಯೂನಿಯನ್ ಅಂತ ಇರುತ್ತಲ್ಲ, ಯೂನಿಯನ್. ನಾವು ನಾರ್ಮಲ್ ಆಗಿ ಏನು ಮಾತಾಡ್ತೀವಿ ಅವೇ ಕಮಾಂಡ್ಸೇ. ಈಗ ಇಷ್ಟಗಳನ್ನು ನಾನು ಒಂದೇ ಆಬ್ಜೆಕ್ಟ್ ಆಗಿ ನಾನು ಪರಿವರ್ತನೆ ಮಾಡಬೇಕಪ್ಪ ಅಂತಂದ್ರೆ ಯೂನಿಯನ್, UNION, ಎಂಟರ್. ಯಾವುದೇ ಆಬ್ಜೆಕ್ಟ್ ತಗೊಂಡ ತಕ್ಷಣ ಇದರಲ್ಲಿ ಎಂಟರ್ ಈಸ್ ಇಂಪಾರ್ಟೆಂಟ್ ಹೌದಾ. ಸೊ ಇಲ್ಲಿ
ಸೆಲೆಕ್ಟ್ ದ ಆಬ್ಜೆಕ್ಟ್. ಯಾವ್ಯಾವಗಳನ್ನು ಸೇರಿಸ್ತೀಯಾ? ಎಲ್ಲವುಗಳನ್ನು ಸೇರಿಸ್ತೀನಿ. ಇವೆಲ್ಲವೂ ಆಯ್ತು. ಹೌದಾ? ಮೂವ್, ಸೆಲೆಕ್ಟ್ ದ ಆಬ್ಜೆಕ್ಟ್. ಇದರಲ್ಲಿ ಒಂದು ಇದು ಹೋಗಿರುತ್ತೆ, ಫೈಲ್ ಎದುರು ಹೋಗಿರುತ್ತೆ. ಅವಾಗ ಕೆಲವು ಕಮೆಂಟ್ಸ್ಗಳು ವರ್ಕ್ ಆಗಲ್ಲ. ಸೊ ಅಂಥ ಕೇಸಲ್ಲಿ ಏನು ಮಾಡಬೇಕು, ಮತ್ತೆ ಆ ಸಿ ಡಿ ಹಾಕಿ ಅದರ ಹೋಗಿರ್ತಕ್ಕಂಥ ಫೈಲನ್ನು ಮತ್ತೆ ಬರಂಗ್ ಮಾಡ್ಕೊತೀವಿ. ಹೋಗಲಿಲ್ಲ ಅಥವಾ ವರ್ಕ್ ಆಗಲಿಲ್ಲ ಅಂತಂದರೆ ಅದು ಪ್ರೊಸೀಜರ್ ಸರಿಯಲ್ಲ ಅಂತ ಅಲ್ಲ, ಪ್ರೊಸೀಜರ್ ಸರಿನೇ. ಒಂದೊಂದು ಯಾವಾಗ ಹೋಗ್ತಾವ ಅಂದರೆ ನೀವು ಇದ್ದಕ್ಕಿದ್ದಂಗೆ ಆಫ್ ಮಾಡೋದು. ಹೌದಾ? ಅವು ನಮ್ಮ ಫೈಲ್ ಎದುರೋಗಿರ್ತವೆ. ಈಗ ಅಳಿಸ್ಬೇಕಪ್ಪ. ಈಗ ನಾರ್ಮಲ್ ಆಗಿ ಅಳಿಸೋದು ಏನು ಮಾಡ್ತೀರಿ? ಎರೇಸರ್ ಅಂತ ತಗೊಳ್ತೀವಿ. ಸೊ ಎರೇಸ್ ಕಮ್ಯಾಂಡ್, ಎರೇಸರ್, ಸೆಲೆಕ್ಟ್ ದ ಆಬ್ಜೆಕ್ಟ್. ನಾನು ಇಷ್ಟನ್ನು ಸೆಲೆಕ್ಟ್ ಮಾಡ್ತೀನಿ, ಎಂಟರ್ ಹೊಡಿತೀನಿ. ಕಮ್ಯಾಂಡ್ ತಗೊಂಡ ಮೇಲೆ ಎಂಟರ್ ಹೊಡಿಬೇಕು. ಇಲ್ಲಪ್ಪ ಅಂತಂದರೆ ನಾನೇ ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ಎಂಟರ್ ಹೊಡೆದ್ರೆ ಹೋಗಲ್ಲ. ಅವಾಗ ಏನು ಮಾಡ್ಬೇಕು? ಡಿಲೀಟ್ ಹೋಗ್ಬೇಡಿ. ಹೌದಾ? ಡಿಲೀಟ್ ಗೊತ್ತಾಯ್ತಾ? ಕಮೆಂಟ್ ತಗೊಂಡ್ರೆ ಎಂಟರ್, ಇಲ್ಲ ಕಮೆಂಟ್ ತಗೊಳ್ಳಲ್ಲ, ಬರ್ತೀನಲ್ಲ, ಹಂಗೆ ಆಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ಅಂತಂದ್ರೆ ಡಿಲೀಟ್. ಹೌದಾ? ಈಗ ಯಾವುದೋ ಆಬ್ಜೆಕ್ಟ್ ಅಂತ ತಗೊಳ್ತೀನಿ. ಕಾಪಿ ಕಮ್ಯಾಂಡ್ ಅಂತ ಇದೆ. ಕಾಪಿ, ಸೆಲೆಕ್ಟ್ ದ ಆಬ್ಜೆಕ್ಟ್, ಎಂಟರ್. ಒಂದೇ ಸಾರಿ ಕಾಪಿ ಬೇಕು, ಅನೇಕ ಸಾರಿ ಬೇಕು ಅಂತ ಕೇಳುತ್ತೆ. ಹೌದಾ? ಈಗ ಒಂದೇ ಸರಿ ಅಂತಂದ್ರೆ ಎಂಟರ್ ಹೊಡೆದು ಇದನ್ನು ತಗೊಂಡೋಗಿ ಹೀಗೆ ಕಾಪಿ ಮಾಡ್ತೀವಿ. ಅವಾಗ ಆ ಕಮ್ಯಾಂಡ್ ಎಸ್ಕೇಪ್ ಆಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಇಲ್ಲ ನಾನು ಬಹಳಷ್ಟು ಕಾಪಿ ಹೊಡಿಬೇಕು ಅಂತಂದ್ರೆ ಅವಾಗೇನು ಮಾಡಬೇಕು? ಕಾಪಿ ಕಮ್ಯಾಂಡ್, ಸೆಲೆಕ್ಟ್ ದ ಆಬ್ಜೆಕ್ಟ್, ಎಂಟರ್. ಇಲ್ಲಿ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ವರ್ಡಿಗೆ ಫಸ್ಟ್ ಲೆಟರ್ ಹೊಡೆಯಿರಿ. ಮಲ್ಟಿಪಲ್ ಅಂದ್ರೆ ಎಂ ಅಂತ ಲೆಟರ್ ಹೊಡೆಯಿರಿ. ಎಂ, ಎಂಟರ್. ಈಗ ಬೇಸ್ ಪಾಯಿಂಟ್. ಸೊ ಎಷ್ಟಾದರೂ ಕಾಪಿ ಹೊಡಿಬೋದು. ಹೌದಾ? ಎಲ್ಲಿವರೆಗೂ? ಕಾಪಿ ಅದನ್ನ ಕಮೆಂಟ್ ಹೋಗಿಸ್ಬೇಕಂದ್ರೆ ಏನು ಮಾಡ್ಬೇಕು? ಕಮೆಂಟ್ ಹೋಗಿಸ್ಬೇಕು. ಎಂಟರ್ ಹೊಡೆದ್ರೆ ಹೋಗಲ್ಲ. ಎಸ್ಕೇಪ್. ಹೌದಾ? ಎಂಟರ್ ಹೊಡೆದ್ರೆ ಹೋಯ್ತು. ಎಂಟರ್ ಅಥವಾ ಎಸ್ಕೇಪ್. ಆರ್ಕ್ ಅಂತ ಇದೆ ಇದೊಂದು ಕಮ್ಯಾಂಡ್. ಹೌದಾ? ಅದಕ್ಕೆ ಕೇಳುತ್ತೆ 3 ಪಾಯಿಂಟ್ ಸೆಲ್ಲಲ್ಲಿ ಮಾರ್ಕ್ ಮಾಡಲಿ ಅಥವಾ ಸೆಂಟರ್ ಪಾಯಿಂಟ್ ಕೇಳುತ್ತೆ. ಈ ಥರ ಯಾರೋ ಒಂದು ಜನ ಸ್ಟೇಜ್ ಆಗ್ತಿದೆ ಸೊ ಇದು ಆರ್ಕ್. ಆರ್ಕ್ ತಗೋತಕ್ಕ ಏನು ಕೇಳುತ್ತೆ? ಸ್ಪೆಸಿಫೈ ಸ್ಟಾರ್ಟ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಅನ್ನ ಸ್ಪೆಸಿಫೈ ಮಾಡು, ಸೆಕೆಂಡ್ ಪಾಯಿಂಟ್ ಅನ್ನ ಸ್ಪೆಸಿಫೈ ಮಾಡು, ಆಮೇಲೆ ಎಂಡ್ ಪಾಯಿಂಟ್ ಅನ್ನ ಸ್ಪೆಸಿಫೈ ಮಾಡು. ಹೌದಾ? ಅಥವಾ ಸೆಂಟರ್ ಪಾಯಿಂಟ್ ಅನ್ನ ಸ್ಪೆಸಿಫೈ ಮಾಡಿ ಆರ್ಕ್ ಇಷ್ಟಕ್ಕೆ ಬರಲಿ ಅಂತಲೂ ಮಾಡ್ಬೋದು. ಇದು ಆರ್ಕಿನ ಕೆಲಸ. ಇನ್ನ ಮಿರರ್, ಮಿರರ್ ಅಲ್ಲಿ ಏನಾಗುತ್ತೆ? ಅದೇ ಆಬ್ಜೆಕ್ಟ್ ಇನ್ನೊಂದು ಕಾಣಿಸುತ್ತೆ. ಹೌದಾ? ಸೆಲೆಕ್ಟ್ ದ ಆಬ್ಜೆಕ್ಟ್,
ಫಸ್ಟ್ ಪಾಯಿಂಟ್ ಆಫ್ ದ ಮಿರರ್ ಲೈನ್ ಈ ಕಡೆ ಇರಲಿ, ಇನ್ನೊಂದು ಪಾಯಿಂಟ್ ಆಫ್ ದ ಮಿರರ್ ಲೈನ್ ಈ ಕಡೆ ಇರಲಿ. ಇಲ್ಲಿ ಡಿಲೀಟ್ ಸೋರ್ಸ್ ಆಬ್ಜೆಕ್ಟ್, ಇರೋ ಆಬ್ಜೆಕ್ಟ್ ಅನ್ನ ಡಿಲೀಟ್ ಮಾಡಿ ಅದು ಬೇಕಾ ಅಥವಾ ಎರಡು ಬೇಕಾ ಅಂತ ಕೇಳ್ತಾರೆ. ಅವಾಗ ನೋ, ಎಸ್ ಅಂದ್ರೆ ಇದು ಅಳಿಸುತ್ತೆ, ಇದು ಬರುತ್ತೆ. ನೋ ಅಂದ್ರೆ ಅದು ಇರುತ್ತೆ, ಇದು ಇರುತ್ತೆ. ಹೌದಾ? ನೋ ಎಂಟರ್. ಹೌದಾ? ಮಿರರ್ ಪಾಯಿಂಟ್ ಆಗಿದ್ವಿ, ಇಲ್ಲ ಹಾಕಿದ್ವಿ ನಾವು. ಯಾರ ಮುಖ ಇದ? ನಿಮ್ಮಲ್ಲಿ ಯಾರು ಐತಲ್ಲ? ಈಗ ಮೊನ್ನೆ ಇದರಲ್ಲಿ ಎಕ್ಸಾಮ್ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ರೊಟೇಟ್ ಮಾಡಿದ್ದಾರೆ ನಿಮಗೆಲ್ಲ ಮ್ಯಾಕ್ಸಿಮಮ್. ಸೊ ರೊಟೇಟ್ ಕಮಾಂಡ್, ಸೆಲೆಕ್ಟ್ ದ ಆಬ್ಜೆಕ್ಟ್, ಎಂಟರ್, ಬೇಸ್ ಪಾಯಿಂಟ್ 10 ಇಟ್ಕೊಂಡು ರೊಟೇಟ್ ಮಾಡ್ತೀಯಾ? ಇಲ್ಲಿ ರೊಟೇಟ್ ಮಾಡ್ತಾ ಹೋಗು. ಇಲ್ಲವಾ ನನಗೆ ಒಂದು 60 ಡಿಗ್ರಿನ ರೊಟೇಟ್ ಆಗಲಿ ಅಂತಂದ್ರೆ 60 ಅಂತ ಕೊಟ್ಟರೆ ಸಾಕು, 60 ರೊಟೇಟ್ ಆಗುತ್ತೆ. ಇದು ರೊಟೇಟ್ ಕಮಾಂಡ್ ಹೆಂಗಪ್ಪ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಕೊಟ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಆಗುತ್ತೆ, ನೆಗೆಟಿವ್ ವ್ಯಾಲ್ಯೂ ಕೊಟ್ರೆ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಆಗುತ್ತೆ. ಹೌದಾ? ಆಮೇಲೆ ಇನ್ನೊಂದು ಕಮಾಂಡ್ ಇದೆ, ಟ್ರಿಮ್ ಅಂತ. ಟ್ರಿಮ್ ಅಂತಂದ್ರೆ ಇಲ್ಲಿ ನನಗೆ ಯಾವುದೋ ಒಂದು ಜಾಗ ಬೇಡ ಅನ್ಸಿದ್ರೆ, ಕಂಪ್ಯೂಟರ್ ಜಾಗ ನನಗೆ ಬೇಕಾಗಿಲ್ಲ ಅನ್ಸಿದ್ರೆ ಒಂದು ಅಲ್ಲೊಂದು ಮಾರ್ಕ್ ಮಾಡ್ಕೋಬೇಕು, ರೆಫರೆನ್ಸ್ ಪಾಯಿಂಟ್. ಆಮೇಲೆ ಗೋ ಟು ದ ಟ್ರಿಮ್ ಕಮಾಂಡ್, ಸೆಲೆಕ್ಟ್ ದ ಆಬ್ಜೆಕ್ಟ್, ಇಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಎಂಟರ್ ಮಾಡ್ತೀವಿ. ಯಾವ್ದಾವ್ದು ಬೇಡ ಅಂತ ಕೇಳುತ್ತೆ. ಸೆಲೆಕ್ಟ್ ದ ಆಬ್ಜೆಕ್ಟ್, ಎಂಟರ್. ಇದು ಬೇಡ ಅಂತ ಕ್ಯಾನ್ಸಲ್ ಆಗುತ್ತೆ. ಸೆಲೆಕ್ಟ್ ಮಾಡೋಣ, ಯೂನಿಯನ್ ಆಗಿರಲ್ಲ, ಲೈನ್ ಸೆಲೆಕ್ಟ್ ಮಾಡೋಣ. ಹೌದಾ? ಟ್ರಿಮ್ ಕಮಾಂಡ್, ಸೆಲೆಕ್ಟ್ ಆಬ್ಜೆಕ್ಟ್, ಎಂಟರ್. ಆಯ್ತಾ? ಇಷ್ಟು ಕಟ್ ಆಯ್ತು. ಜಾಗ ಬೇಡ ಅನ್ಸುತ್ತೆ ಕಟ್ ಮಾಡ್ತೀವಿ. ಟ್ರಿಮ್ ಅಂತಂದ್ರೆ ಯೂಶಲಿ ನೀವು ಟ್ರಿಮ್ಮಿಂಗ್ ಅಂತ ಏನು ಮಾಡ್ತೀರಲ್ಲ, ಸೊ ಅಳಿಸ್ಬೇಕಪ್ಪ ಅಂತಂದ್ರೆ again erase, enter, erase again, or enter, enter. ಮೂರು ರೀತಿಯ ಅಳಿಸಿದ್ವಿ. ಹೌದಾ? ಎರೇಸ್ ತಗೊಂಡು ಎಲ್ಲ ಆಬ್ಜೆಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿ ಡಿಲೀಟ್ ಆಪ್ಷನ್ ಕೊಟ್ಟು ಡಿಲೀಟ್ ಮಾಡಿದ್ವಿ. ಇಲ್ಲ ಎರೇಸ್ ತಗೊಂಡು ಸೆಲೆಕ್ಟ್ ಆಲ್ ಮಾಡ್ಕೊಂಡು ಡಿಲೀಟ್ ಮಾಡಿದ್ವಿ. ಹೌದಾ? 2-3 ರೀತಿಯಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಯೂಶಲಿ ನೀವು ಸೇವ್ ಮಾಡೋದು ಯಾವ ರೀತಿಯಪ್ಪ ಅಂತಂದ್ರೆ, ಯಾವುದೇ ಒಂದು ಡ್ರಾಯಿಂಗ್ ಮಾಡ್ತೀರಿ ಅಂತ ಅನ್ಕೊಳ್ಳೋಣ, ಫೈಲ್ ಹೋಗ್ತೀರಿ, ಫಸ್ಟ್ ಟೈಮ್ ಮಾಡುವಾಗ ಏನ್ ಮಾಡ್ತೀರಿ, ಸೇವ್ ಆಸ್ ಅಂತ ಕೊಡ್ತೀರಿ. ಮೈ ಡಾಕ್ಯುಮೆಂಟ್ಸ್ ಅಲ್ಲಿ ಇಲ್ಲಿ ಯಾವುದೋ ಒಂದು ಡ್ರಾಯಿಂಗ್ ಅನ್ನ ಹೌದಾ? ಮತ್ತೆ ಇನ್ನೊಂದು ದಿವಸ ಬರ್ತಾರಾ ಫೈಲ್ ಅಲ್ಲೇ ಮಾಡಿರ್ಬೇಕು. ಹೌದಾ?
ಫೈಲಿಗೆ ಹೋಗಿ ಓಪನ್ ಹೋಗಿ ಓಪನ್ ಇಲ್ಲಿ ಬಂತು. ನೆಕ್ಸ್ಟ್ ಮಾಡ್ತೀರಾ, ಸ್ವಲ್ಪ ಮಾಡಿಫೈ ಮಾಡ್ತೀರಾ. ಈಗ ಏನು ಮಾಡ್ತೀರಾ, ಮತ್ತೆ ಸೇವ್ ಅಂತ ಹೋಗ್ತೀರಾ, ಸೇವ್. ಹೌದಾ, ಸೇವ್ ಹೋಗ್ತೀರಿ, ಸೇವ್ ಮಾಡ್ತೀರಿ. ಈಗ ಮತ್ತೆ ಇವತ್ತು ಹೋಗ್ತೀರಿ, ಮತ್ತೊಂದು ಸರಿ ಬರ್ತೀರಿ, ಮತ್ತೆ ಫೈಲ್ ಹೋಗ್ತೀರಾ, ಓಪನ್ ಮಾಡ್ತೀರಾ.